Sorry, I'm unable to process your command. Can you shut up? Say a command. Shut up, you bloody hell. Please mention any value between 0 to 30. You bloody woman. Shut up. Hey, Tata. Bye bye. Say a command. Bye bye. Say. ಸೊ ಅಣ್ಣನ ಬರ್ಡೇ ಅಪ್ಪನ ಬರ್ಡೇ 18th and 20th ಇರೋದಕ್ಕೋಸ್ಕರ ಇಬ್ಬರದೂ ಸರಿ ಕಟ್ ಮಾಡಿಸ್ದೆ. ನೆಕ್ಸ್ಟು ಮನೆಗೆ ಬಂದು ನೀನು ಅದನ್ನ 6 ಜನ ಮಾಡ್ತಾಗಂತಲ್ಲ ಮರೆ. ಸೊ ನೆಕ್ಸ್ಟ್ ಡೇ ಇನ್ವಿಟೇಷನ್ ಕಾರ್ಡೆಲ್ಲ ನಾನು ಬೆಂಗಳೂರಿಂದ ತೊಗೊಂಡು ಬಂದೆ ಅಲ್ವಾ. ಸೊ ಎಲ್ಲರಿಗೂ ಯಾರ್ಯಾರಿಗೆ ಏನು ಫಸ್ಟು ನಾನು ನನ್ನ ಮನೆ ದೇವ್ರಿಗೆ ಎಲ್ರಿಗೂ ಬರಿತಾ ಇದ್ದಿತ್ತು. ಇದನ್ನ ಪೋಸ್ಟ್ ಮಾಡಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ನಮ್ಮ ಅಣ್ಣಂಗೆ ರಾಘವೇಂದ್ರ ಇದಕ್ಕೆ ಕಳ್ಸೋಕ್ಕೆ ಅವ್ರಿಗೆ ಇದು ಬರೆಯೋಕ್ಕೆ ಬರ್ತಾಯಿಲ್ಲ ಅವನಿಗೆ. ಆಮೇಲೆ ಅಪ್ಪ ಬರೆಯೋಕ್ಕೆ ಹೋದ್ರು, ಅದೇನೋ ಕೈ ಒಳ್ಳಿಲ್ಲ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಅಮ್ಮನೇ ಬರೆದ್ರು ಅದನ್ನು. ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಎಲ್ರಿಗೂ. ನೆಕ್ಸ್ಟು ನಮ್ಮಮ್ಮ ಗುರು ರಾಘವೇಂದ್ರ ಅವರು ಭಕ್ತೆ. ಸೊ ಅವ್ರ ಕೈಯಿಂದನೇ ಫೈನಲಿ ಬರೆದ್ರು. ನೆಕ್ಸ್ಟು ಇದೆಲ್ಲ ಆದಮೇಲೆ ಪೋಸ್ಟ್ ಮಾಡಬೇಕಿತ್ತು. ನಾವಿನ್ನ ಪೋಸ್ಟ್ ಮಾಡಿಲ್ಲ, ಮಾಡಬೇಕು. ಓಕೆ. ಸೊ ಒಂದೊಂದಾಗಿ ಎಲ್ರಿಗೂ ಆಲ್ಮೋಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಟ್ಕೊಂಡು ಬಂದ್ವಿ. ಓಡ್ ಬಾಯ್. ಗೊತ್ತಿಲ್ಲ ಅಕ್ಕಿದು ನಮ್ಮ ಕಡೆ ಯಾವ್ದೈತಿ ಗೊತ್ತೈತನ 110 ಐತಿ. ಇದು ಮಾಡ ಒಂದು ಸಾಕು, ನಿಮ್ಗೆ ಅಷ್ಟ ಅಲ್ಲ, ಒಂದೇ ಸಾಕು. ಮೆಣಸಿನ್ಕಾಯಿ ಇನ್ನೊಂದು 2 ಹಾಕಿ ನಂಗೆ. ಸೊ ಅಪ್ಪಂಗೆ ಉಪ್ಪಿಟ್ಟು ಮಾಡ್ಕೊಡ್ಬೇಕಿತ್ತು ಮಧ್ಯಾಹ್ನ. ಸೊ ಉಪ್ಪಿಟ್ಟು ಮಾಡಿಕೊಟ್ಟು ನೆಕ್ಸ್ಟ್ ನಾನು ಊಟ ಮಾಡಿಕೊಂಡೆ. ಈ ಟೆನ್ಷನಲ್ಲಿ ನಮ್ಮಪ್ಪ ಆ್ಯಕ್ಚುಲಿ ರೆಡ್ಡಿ ಸ್ಪೆಷಲ್ ಉಪ್ಪಿಟ್ಟು ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಉಪ್ಪಿಟ್ಟು ಕೇಳಲಿಲ್ಲ, ಅವರು ಅವಲಕ್ಕಿ ಕೇಳಿದ್ರು. ಓಕೆ. ಸೊ ಅವಲಕ್ಕಿ ಮಾಡೋಣ ಅಂತ ಇದರಲ್ಲಿ ಮಾಡ್ತಾ ಇದ್ದೀನಿ. ಇನ್ವಿಟೇಷನ್ಸ್ ಎಲ್ಲ ತೊಗೊಂಡು ಬಂದೆ. ಇನ್ವಿಟೇಷನ್ಸ್ ಎಲ್ಲ ತೊಗೊಂಡು ಬಂದು ಅದಕ್ಕೆಲ್ಲ ಗೊತ್ತಲ್ಲ ನಿಮಗೆ, ಅದು ಅರಿಶಿನ ಕುಂಕುಮ ಹಚ್ಚಿ ದೇವರಿಗೆಲ್ಲ ಕೊಟ್ಟು ಅದೆಲ್ಲ ಆಯಿತು. ನೆಕ್ಸ್ಟ್ ಇವತ್ತು ಇಲ್ಲ ನಾಳೆಯಿಂದ ಲಗ್ನ ಪತ್ರಿಕೆನ ಹಂಚಬೇಕು, ಇನ್ವೈಟ್ ಮಾಡಬೇಕು. ಇವಾಗಲೂ ಮಾತಾಡ್ತಾ ಇದ್ದಾರೆ. ತುಂಬ ಶಾರ್ಟ್ ಟೈಮಲ್ಲಿ ಇಷ್ಟೊಂದು ಲೈಕ್ ಏನಂದರೆ ನಾನೊಂದು ಏನು ಅಂದ್ಕೊಂಡಿದ್ದೆ ಅಂದರೆ ಸೀರಿಯಸ್ಲಿ ಓಕೆ ಐ ಥಿಂಕ್ ತುಂಬ ಬೇಗ ಫಿಕ್ಸ್ ಆಗಿದೆ. ಸೊ ಸಿಂಪಲ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೀರಿಯಸ್ಲಿ ನಾನು ಅಂದ್ಕೊಂಡಿರೋ ಥರನೇ ತುಂಬಾ ಗ್ರ್ಯಾಂಡ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ಟು ದ್ಯಾಟ್. ಈರುಳ್ಳಿಗೆ ಕಣ್ಣಲ್ಲಿ ನೀರು ಬರುತ್ತೆ ಗೊತ್ತಾ. ಸೊ ಇನ್ನು ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ. ಈರುಳ್ಳಿ ಹಚ್ಚಬಾರ್ದು, ಆಮೇಲೆ ಕಣ್ಣಿಗೆ ಕಟ್ಕೊಳ್ಳಿ, ಇದೆಲ್ಲ ಕಮೆಂಟ್ ಹಾಕಬೇಡಿ. ಅದನ್ನ ಬಿಟ್ಟು ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳಿ, ಓಕೆ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ರಾಣೆಬೆನ್ನೂರಿಗೆ. ಓಕೆ. ಬಿಕಾಸ್ ಆಫ್ ಅದು ಏನೋ ಶಾಸ್ತ್ರ ಇರುತ್ತಂತೆ ಗೊತ್ತಾ, ಲೈಕ್ ಪಾತ್ರೆ ಅದೆಲ್ಲ ಕೊಡೋದು. ನಾನು ಅದು ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ. ಸೊ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ತವ್ರ ಮನೆಯಿಂದ ಪೂಜೆ ವಸ್ತುಗಳು ಹಾಗೆ ಪಾತ್ರೆಗಳನ್ನೆಲ್ಲ ಕೊಡ್ತಾರೆ ಅಂತ. ಸೊ ಅದನ್ನು ತೊಗೊಳಕ್ಕಂತ ನಾವು ರಾಣೆಬೆನ್ನೂರಿಗೆ ಬಂದಿರೋದು. ಸೊ ಎಲ್ಲ ಆಲ್ಮೋಸ್ಟ್ ತೊಗೊಂಡಿದ್ವು, ಲೈಕ್ ಪೂಜಾ ಸಾಮಾನುಗಳು, ಆಮೇಲೆ ತಾಯಿ ಕಡೆಯಿಂದ ಏನು ಕೊಡಬೇಕು, ಆಮೇಲೆ ನಮಗೇನು ಯೂಸ್ ಆಗುತ್ತಲ್ಲ ಸ್ವಲ್ಪ ಆ ಥರ ಎಲ್ಲ.
ತೊಗೊಂಡಾಯಿತು ನಾವು ಅಲ್ಲಿ ನಾವು 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ರಿಟರ್ನ್ ಬ್ಯಾಕು ಹಾವೇರಿಗೆ ಬಂದು ನೆಕ್ಸ್ಟ್ ಡೇ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ, ನನ್ನ ಟೀಚರ್ಸ್ಗೆ ಆ್ಯಂಡ್ ಫ್ರೆಂಡ್ಸ್, ಕೋವರ್ಕರ್ಸ್ ಎಲ್ರಿಗೂ ಆಲ್ಮೋಸ್ಟ್ ಆಲ್ ನಾನು ಲಗ್ನ ಪತ್ರಿಕೆ ಕೊಟ್ಟಾಯಿತು. ಓಕೆ, ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಅಲ್ಲೆಲ್ಲ ವಿಸಿಟ್ ಮಾಡಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ನನಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೋ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ಲಗ್ನ ಪತ್ರಿಕೆ, ಕೆಲವೊಬ್ರಿಗೆ ಲಗ್ನ ಪತ್ರಿಕೆ ಕೊಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಅ ಶಾರ್ಟ್ ಟೈಮ್. ಸೊ ಅಂಥವ್ರಿಗೆಲ್ಲ ನಾನು ಕಾಲ್ ಮಾಡಿ 2 times ಎಲ್ಲ ಕಾಲ್ ಮಾಡಿಬಿಟ್ಟು ಹೇಳಿದ್ದೀನಿ. ಅಯ್ಯೋ, ನೆಕ್ಸ್ಟ್ ಲೆವೆಲಲ್ಲಿದೆ ಮಾತ್ರ ಇದು 15 days ಇನ್ ಬಿಟ್ವೀನ್ ಆಫ್ ಮ್ಯಾರೇಜ್. ಅಂದ್ರೂ ಹೇಗೇಗೋ ಮಾಡಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಾಯಿತು. ಎಸ್, ನೆಕ್ಸ್ಟ್ ನನ್ನ ಕೊಲೀಗ್ಸ್ ಆ್ಯಂಡ್ ಕೋವರ್ಕರ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಕಳೆದಾಯಿತು. ನೆಕ್ಸ್ಟ್ ಫ್ರೆಂಡ್ಸ್ನ ವಿಸಿಟ್ ಮಾಡಿ ಅವ್ರನ್ನೊಂದಿಷ್ಟು ಕಲ್ಬಿಟ್ರೆ ಮುಗಿತು. ಬಿಸಿಲು ನೆಕ್ಸ್ಟ್ ಲೆವೆಲಲ್ಲಿ ಐತೆ, ನೋಡಿದ್ರಂತ ಹೆಂಗಿದೆ ಅಂತ ಬಿಸಿಲು. ನೆಕ್ಸ್ಟ್ ಲೆವೆಲಲ್ಲಿ ಬಿಸಿಲು. ಹಾಂ ಇದ್ರೆ ವಿಡಿಯೋ ಮಾಡಕತ್ತೀನಿ ಯೂಟ್ಯೂಬ್ ಚಾನಲ್. ಸರಿ ಸರ್, ಬರ್ತೇನೆ ಸರ್, ಬಾಯ್. ಹಾಂ, ಸೊ ಲಗ್ನ ಪತ್ರಿಕೆ ಎಲ್ಲ ಕೊಟ್ಬಿಟ್ಟು ಬಂದು ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಸುಸ್ತಾಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಟಿ ವಿ ನೋಡಿಕೊಂಡು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ನಾನು ಕಲ್ತಿರೋಂತಹ ಒಂದು ಕಾಲೇಜಿಗೆ ಹೊರಟೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಮ್ಮ ಟೀಚರ್ಸ್ಗೆಲ್ಲ ನಾನು ಕೊಟ್ಬಿಟ್ಟು ಬಂದೆ. ಸೊ ಆರಾಮಾಗಿ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ದೆನ್ ಮತ್ತೆ ಗೋಲ್ಡ್ ಶಾಪಿಗೆ ಹೋಗು. ಸೊ ಗೋಲ್ಡ್ ಶಾಪಿಗೆ ಹೋಗ್ಬಿಟ್ಟು ಎಂಗೇಜ್ಮೆಂಟಿಗೆ ರಿಂಗ್ ಬೇಕಿತ್ತಲ್ವಾ, ಸೊ ತೊಗೊಂಡು ಈ ನೆಕ್ಲೆಸ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಇಷ್ಟ ಆಗೋಯಿತು. ಯಪ್ಪ, ಬಟ್ ಗೋಲ್ಡ್ ರೇಟ್ ನಿಮಗೆ ಗೊತ್ತಲ್ವಾ ಎಷ್ಟಿದೆ ಅಂತ. ದೆನ್ ಅದಾದಮೇಲೆ ಖಡ್ಗ ತೊಗೊಳ್ಳೋಣ ಅಂತ ಹೇಳ್ತು. ಖಡ್ಗ ತೊಗೊಳ್ತಾ ಇದ್ವು ನಾವು. ಸೊ ಅವನಿಗೆ ನಾನು ಒಂದು ಏನದು ಶೇರ್ವಾನಿ ಮತ್ತು ಬ್ಲೇಸರ್ ಹಾಕ್ಸ್ಬೇಕನ್ನೋದಿತ್ತು. ಬಟ್ ಬ್ಲೇಸರ್ ಹಾಕಲ್ಲ ಅಂತ ಹೇಳ್ದೆ. ಅಟ್ಲೀಸ್ಟ್ ಶೇರ್ವಾನಿ ಆದರೂ ಟ್ರೈ ಮಾಡಲಿ ಅಂತ ಓಕೆ ಅಂತ ಶೇರ್ವಾನಿ ಎಲ್ಲ ಕೊಡಿಸ್ದೆ. ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಅವನು ಸಿಕ್ಕಾಪಟ್ಟೆ ವೈಟ್ ಇರೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾನೆ. ಅವನಿಗೆಲ್ಲ ಕಲರು ಸೂಟ್ ಆಗುತ್ತೆ. ಆ್ಯಕ್ಚುಲಿ ವೈಟ್ ಆಗಿರೋದಕ್ಕೋಸ್ಕರ ಎಲ್ಲ ಕಲರು ಸೂಟ್ ಆಗುತ್ತೆ. ನಮ್ಮದು ಶಾಪಿಂಗ್ ಎಷ್ಟು ಮಾಡಿದ್ರೂ ಅಷ್ಟು ಮುಗಿತಾನೇ ಇರಲಿಲ್ಲ. ಮುಂದೆ ಹೋಗ್ತೈತೆ, ಮುಂಗಡೆ ಸ್ಕೂಟಿ ತೊಗೊಂಡು ಹೋಗ್ತೈತೆ. ಕಾಲು ನೋವು ಇಟ್ಕೊಂಡು ಎಲ್ಲರೂ ಅಷ್ಟೇ ಅಲ್ವಾ. ತಾಯಿ ಅಂತ ಅಂದರೆ ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರಲಿಲ್ಲ ಅಂದ್ರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಮಾಡಿ ಬಂದು ಎಲ್ಲ ಮಾಡ್ತಾಯಿದ್ರು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಲವ್ ಯು ಆಲ್. ಗುಡ್ ನೈಟ್, ಬಾಯ್.